ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಮಹಾಂತೇಶ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಬಳೆ ಪದ್ಮಾವತಿ ಅಮ್ಮನವರ ಸನ್ನಿಧಿಯಲ್ಲಿದ್ದೀನಿ. ನಾನು ಈ ದೇವಸ್ಥಾನದ ಬಗ್ಗೆ ಕೆಲವೊಂದು ವೀಡಿಯೋಸಲ್ಲಿ ನೋಡಿ ಇಲ್ಲಿಗೆ ಒಂದ್ಸಲನಾದರೂ ದರ್ಶನ ಮಾಡಬೇಕು ಅಂತ ನಂಗೆ ತುಂಬ ಅನಿಸ್ತಾ ಇತ್ತು. ಅದಕ್ಕೆ ಇವತ್ತು ನಾನು ನನ್ನ ಫ್ಯಾಮಿಲಿನೆಲ್ಲ ಕರ್ಕೊಂಡು ದರ್ಶನ ಮಾಡೋದಕ್ಕಂತ ಬಂದಿದ್ದೀನಿ. ಇದು ಬಂದು ಶಿವಮೊಗ್ಗ ಹತ್ರ ಇರೋ ಒಡನ್ಬೈಲು ಅನ್ನೋ ಪ್ಲೇಸಲ್ಲಿದೆ. ಜೋಗ್ ಫಾಲ್ಸ್ ಇಂದ ತುಂಬ ಹತ್ರ ಆಗುತ್ತೆ. ಇಲ್ಲಿಗೆ ಬಸ್ ಫೆಸಿಲಿಟಿ ಕೂಡ ಇದೆ. ಏನಪ್ಪ ವಿಶೇಷ ಅಂದರೆ ನೀವು ದೇವ್ರ ಹತ್ರ ಬಂದು ಸಂಕಲ್ಪ ಅಥವಾ ಹರಕೆ ಮಾಡಿಕೊಂಡು ಹೋಗ್ಬೇಕು. ಅದೇನಾದರೂ ನಿಮಗೆ ನೆರವೇರ್ತು ಅಂದರೆ ನೀವು ಬಂದು ಬಳೆ ಕೊಡಬೇಕು. ಬಳೆ ಅಂದರೆ ಈಗ 108 ಆ ಥರ ನೀವು ಅಂದ್ಕೊಂಡು ಹೋಗ್ಬೇಕು. ಅದನ್ನ ಬಂದು ಆ ಬಳೆ ಕೂಡ ಅಲ್ಲೇ ಸಿಗುತ್ತೆ. ನೀವು ಅದನ್ನ ತಗೊಂಡು ದೇವ್ರಿಗೆ ಸಮರ್ಪಣೆ ಮಾಡಬೇಕು. ನಾನು ಕ್ಯೂ ಅಲ್ಲಿ ನಿಂತ್ಕೊಂಡಾಗೂ ಅಷ್ಟೇ ಎಷ್ಟೊಂದು ಜನ ಅವ್ರ ಎಕ್ಸ್ಪೀರಿಯನ್ಸ್ ಎಲ್ಲ ಹೇಳ್ತಾ ಇದ್ರು. ಅಂದರೆ ಎಷ್ಟೋ ಜನಕ್ಕೆ ಮದುವೆ ಆಗಿರಲಿಲ್ಲ, ಮಕ್ಕಳಾಗಿರಲಿಲ್ಲ, ಕೆಲಸ ಸಿಕ್ಕಿರಲಿಲ್ಲ, ಅವ್ರಿಗೆಲ್ಲ ಒಳ್ಳೇದಾಗಿದೆ. ಅವ್ರು ಇವಾಗ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ಎಲ್ಲ ಹೇಳಿ ಕರ್ಕೊಂಡು ಬಂದಿದ್ದೀನಿ ಅಂತೆಲ್ಲ ಹೇಳ್ತಾ ಇದ್ರು. ಇದೆಲ್ಲ ಕೇಳಿದ್ಮೇಲೆ ತುಂಬ ಖುಷಿ ಆಯಿತು. ಸ್ವಲ್ಪ ರಶ್ ಇತ್ತು ಟೆಂಪಲ್ ನಾವು ಹೋದಾಗ, ಬಟ್ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ಈ ದೇವಸ್ಥಾನದಲ್ಲಿ ನಾಗದೋಷ ಕೂಡ ಪರಿಹಾರ ಮಾಡ್ತಾರೆ. ಇದು ಬಂದು ಅವರ ಮೂಲ ಸ್ಥಳ. ಇಲ್ಲಿ ಕೂಡ ಪೂಜೆ ಮಾಡ್ತಾರೆ. ಈ ದೇವಸ್ಥಾನದ ಒಳಗಡೆ ಮೂರ್ತಿ ಏನಿದೆ ಅದು ಒಳಗಡೆ ಎಲ್ಲಾ ಕಡೆನೂ ಬಳೆ ಇತ್ತು ಅಂತ ಮುಂಚೆ ಸ್ಟಾರ್ಟಿಂಗ್ ಎಲ್ಲ ಬಂದಿರೋರು ಹೇಳ್ತಾ ಇದ್ರು. ಬಟ್ ಇವಾಗ ಅದನ್ನೆಲ್ಲ ತೆಗ್ದಾಕಿ ದೇವ್ರ ಹತ್ರ ಮಾತ್ರ ಸ್ವಲ್ಪ ಇಟ್ಟಿದ್ದಾರೆ ಅಂತ. ಮುಂಚೆ ಎಲ್ಲ ರೂಮ್ ಫುಲ್ ಬಳೆ ಇತ್ತು ಅಂತ ಹೇಳ್ತಾ ಇದ್ರು. ಕಾಣಿಸುತ್ತೆ ಮುಂಚೆ ಹತ್ತಿ ನೋಡಬೇಕಿತ್ತು. ಸಂಪೂರ್ಣ ರಕ್ಷಣೆ ಕಳಿಸ್ಕೊಡ್ತೀನಮ್ಮ. ಮುಂದೆ ಕೂಡ ಒಳ್ಳೆ ರೀತಿಯಲ್ಲಿ ರಕ್ಷಣೆ ಕಳಿಸ್ಕೊಡ್ತೀನಿ. ಮಂಗಳಂ ಭಗವಾನ್ ದೇವೋ ಮಂಗಳಂ ಸ್ವಲ್ಪ ಕೈ ಮಾಡಕ್ಕೆ ತೋರ್ಸಕ್ಕೆ ಹಿಂಗೆ ಒಳಕ್ಕೆ ಇಟ್ಟರೆ ಹಂಗೆ ಕಾಣಿಸ್ತಂತ ಅಷ್ಟು ಹಂಗೆ ಕಾಣೋಕೆ ಹಂಗೆ ನೀವು ತೋರಿಸಿದಲ್ವ
ಕೋರ್ಟ್ ಕಚೇರಿ ಎಲ್ಲದಕ್ಕೂ ನಡೀತಾರೆ. ಇವಾಗ ನೀವು ನೋಡ್ತಾ ಇರೋದು ಬಂದು ಭೂತರಾಜ ಅಂತ. ಅಲ್ಲೇ ಅವ್ನಿಗೆ ಪೇಪರ್ ಕೊಡ್ತಾರೆ. ನೀವೇನಾದರೂ ಅದು ಆಗಬೇಕು ಅಂತ ಅಂದ್ಕೊಂಡ್ರೆ ಅದನ್ನ ಪೇಪರ್ ಒಳಗಡೆ ಬರ್ಬಿಟ್ಟು ಅಲ್ಲಿ ಒಂದು ಬಾಕ್ಸ್ ಥರ ಇಟ್ಟಿರ್ತಾರೆ, ಆ ಬಾಕ್ಸ್ ಒಳಗಡೆ ಹಾಕಬೇಕು. ಆ ಥರ ಎಷ್ಟೊಂದು ಜನ ಮಾಡ್ತಾಯಿದ್ರು. ಈ ಥರ ಕಲ್ಲೆಲ್ಲ ಇಟ್ಟರೆ ಅವ್ರು ಮನೆ ಕಟ್ತಾರೆ, ಆ ಥರ ಎಲ್ಲ ಮಾಡ್ತಾಯಿದ್ರು ಅಲ್ಲಿ. ಇನ್ನು ಕನ್ಸ್ಟ್ರಕ್ಷನ್ ಎಲ್ಲ ನಡೀತಾ ಇದೆ. ಅದು ತುಂಬ ಅಂದರೆ ತುಂಬ ಬಿಸಿಲಿತ್ತು. ಆಮೇಲೆ ಹತ್ರ ನಿಮಗೆ ಯಾವುದು ಶಾಪ್ ಎಲ್ಲ ಏನೂ ಸಿಗಲ್ಲ. ಆಮೇಲೆ ಇಲ್ಲಿ ನಿಮಗೆ ದೇವ್ರ ಪ್ರಸಾದ ಕೂಡ ಸಿಗುತ್ತೆ. ಇನ್ನು ಫುಲ್ಲು ನಾನು ಹೇಳ್ದಂಗೆ ಇದು ಜೋಗ್ ಫಾಲ್ಸ್ಗೆ ತುಂಬ ಹತ್ರ ಇದೆ. ಹತ್ರ ಇದೆ ಅನ್ನೋದಕ್ಕಿಂತ ಜೋಗ್ ಫಾಲ್ಸ್ ಆದಮೇಲೆ ನೆಕ್ಸ್ಟು ವಡನ್ಬೈಲು ಬರೋದು. ಹಾಗೆ ಬರ್ತಾ ಒಂದ್ಸಲ ಜೋಗ್ ಫಾಲ್ಸ್ ನೋಡ್ಕೊಂಡು, ಇದು ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು. ಬಿಸಿಲಿರೋದ್ರಿಂದ ನೀರೆಲ್ಲ ಏನೂ ತುಂಬ ಇರಲಿಲ್ಲ. ಅಲ್ಲಿ ಇಲ್ಲೂ ಏನೋ ಕನ್ಸ್ಟ್ರಕ್ಷನ್ಸ್ ಎಲ್ಲ ನಡೀತಾ ಇತ್ತು. ಮೊದಲೇ ಇರಲಿಲ್ಲ ದೀಪ ಮದು